ಉಲ್ಟಾ ತಗೊಳ್ಳಿ. ಉಲ್ಟಾ ತಗೊಬಿಟ್ಟು ಲೈನಿಂಗ್ ನಾವು ಕಟ್ ಮಾಡ್ತಾ ಇದ್ದೀವಿ. ಹೌದು. ಇದು ಇಲ್ಲಿಂದ ಈ ಲೈನಿಂಗ್ ಎಷ್ಟಿದೆ ನೋಡಿ, 40 ಇದೆ. ಆ ಲೈನಿಂಗ್ನ ನನಗೆ 40 ಇಲ್ಲ, ಒಂದು ಕಮ್ಮಿನೇ ತಗೊಳ್ತೀನಿ. ಬರುತ್ತಲ್ಲ ಫಸ್ಟು ಡ್ರೆಸ್ ತಗೊಂಡು ಉದ್ದ ನೋಡ್ಕೋಬೇಕು. ಫಸ್ಟ್ ಉದ್ದ ನೋಡಿ, ನಿಮಗೆ ಉದ್ದ ನೋಡಿ ಇಲ್ಲಿಗೆ ಹಾಗೆ. ಆಮೇಲೆ ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರು 3 ಇದೆ. ಬ್ಲೌಸಲ್ಲಿ ಹೆಂಗಿರ್ತೀರ ಹಂಗೆ 3 ಇದೆ. 3 ಇದ್ದರೆ 6 ತಗೊಳ್ಳಿ. ಶೋಲ್ಡರ್ 3 ಇದೆ. ಅದರ ಇದೆ ನೋಡಿ, ಇಲ್ಲಿ 6 ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇದು ಶೋಲ್ಡರ್ ಇದೆಯಲ್ಲ, 3 ಇದೆಯಲ್ಲ, ಆ ಶೋಲ್ಡರ್ನ ಈ ಕಡೆ ವಾಪಸ್ ತಗೊಳ್ಳಿ. 3 ಈ ಕಡೆಗೆ ಹಾಫ್ ಇಂಚ್ ಕೊಡಿ. ಆಮೇಲೆ ಈ ಶೋಲ್ಡರಿಂದ ಕಂಪ್ಲಿ ಎಷ್ಟಿದೆ ನೋಡ್ಕೊಬೇಕು. 7 ಇದೆ. ಅದೇ 7 ಇಲ್ಲಿ ಕೊಡಿ. 7 ಕರೆಕ್ಟಾಗಿ. ಆಮೇಲೆ ಅವ್ರಿಗೆ ಡೀಪ್ ಎಷ್ಟಿದೆ ನೋಡ್ಕೊಳ್ಳಿ. ಫ್ರಂಟಲ್ಲಿ 6 ಇದೆ. ನೀವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳ. ನೋಡಿ, ಈ ಕಂಕ್ಲಿದೆಲ್ಲ, ಈ ಕಂಕ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. 20ರಲ್ಲಿ ಅರ್ಧ ತಗೊಳ್ಳಿ. 20ರಲ್ಲಿ ಅರ್ಧ ಅಂದರೆ ಇಲ್ಲಿ ತಗೊಳ್ಳಿ. 2 ಇಂಚು ಎಕ್ಸ್ಟ್ರಾ. ಅದಾದಮೇಲೆ ಓಪನ್ ಎಷ್ಟಿದೆ ನೋಡ್ಕೋಬೇಕು. 14ರಲ್ಲಿ ಅರ್ಧ ಒಂದು ಮಾರ್ಕ್ ಮಾಡಿ 7. ಆಮೇಲೆ ಈ ಓಪನ್ ಹತ್ರ ಎಷ್ಟಿದೆ ನೋಡಿ. ಓಪನ್ ಹತ್ರ ಎಷ್ಟಿದೆ ನೋಡಿ. 22ನ ಅರ್ಧ ಮಾಡಬೇಕು. 1 ಇಂಚು ಎಕ್ಸ್ಟ್ರಾ ಸೆಂಟ್ರ್ ಭಾಗ ಎಷ್ಟಿದೆ ನೋಡ್ಕೋಬೇಕು. 1.5 ಇಂಚು ಎಕ್ಸ್ಟ್ರಾ ಆಮೇಲೆ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸೇರಿಸಿ ಅಷ್ಟಾದಮೇಲೆ ಸೇರಿಸ್ಬಿಟ್ಟು ಇದು ಶೇಪ್ಗೋಸ್ಕರ ಸೇರಿಸ್ತೀವಿ. ನಮಗೆ ಇದರಲ್ಲಿ 3 ಭಾಗ ಬರುತ್ತೆ. ಮೂರು ಭಾಗ ಬರುತ್ತೆ. ಈ ಸೈಡ್ ಬರುತ್ತೆ. ಸೈಡ್ ಆಯಿತಾ.
ಆಮೇಲೆ ಇದು ಯಾವ ಥರ ಶೇಪ್ ಹಾಕೋದಂದರೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಶೇಪ್ ಕೊಡಬೇಕು. ಇಲ್ಲಿಂದ ಕ್ಲೀನಾಗಿ ಇದಕ್ಕೆ ಶೇಪ್ ಇದು ಇಲ್ಲಿಂದ ಶೇಪ್ ಕೊಡಿ. ಇದಕ್ಕೆ ಯಾವುದಾನ ಒಂದು ಡಿಸೈನ್ ಕೊಡಿ, ಸಿಂಪಲ್ ಆಗಿರುತ್ತೆ. ಇಷ್ಟೇ ಡ್ರೆಸ್ ಕಟ್ಟಿಂಗ್. ಇಲ್ಲಿ ಶೋಲ್ಡರ್ ಬಂದ್ಬಿಟ್ಟು 2.5 ತಗೊಳ್ಳಿ. ಎಷ್ಟು ಇದ್ರೂ 2.5ನೇ ಬರುತ್ತೆ ಇಲ್ಲಿಂದ ಇಲ್ಲಿಗೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಮದು ಇದರಲ್ಲಿ ಎಷ್ಟಿರುತ್ತೆ ಅದನ್ನು ಕೊಡಿ. 3 ಇದೆ. ಹಾಂ, ಅದನ್ನು 3 ಅಷ್ಟೇ ಕೊಟ್ಟರೆ ಆಯಿತು. ಡ್ರೆಸ್ ಕಟ್ಟಿಂಗ್ ತಲೆಗಿಂದ 7 ಆಗ್ತದೆ.